ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇಲ್ಲಿ SSLC 2025 ನಡೆದಿರ್ತಕ್ಕಂಥ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ಸ್ನ ಡಿಸ್ಕಷನ್ ಮಾಡಿದ್ವಿ. ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಸ್ಟಾಪ್ಡ್ ಅಟ್ 16th question. Now let us continue from the 17th question. 17th question comes from the third main. In the third main we have 8 question. 8 question have 2 marks for each question. So now next continue ಮಾಡೋಣ. ಏನಿದೆ 17th questions ಅದನ್ನು. So 17th question is, in the given figure angle ABC equals 90 degree. Write the values of the following: sin alpha, tan theta. ಟ್ರಿಗ್ನೋಮೆಟ್ರಿ ಬೇಸ್ ಮೇಲೆ ಕೇಳಿದ್ದಾರೆ. ಸೊ ನಾವು ಫಸ್ಟು ಸೈನ್ ಆಲ್ಫಾ ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡ್ಕೋಬೇಕು. ಏನಿದೆ ಗಿವನ್ ಫಿಗರ್ ನೋಡೋಣ. ರೈಟ್ ಆ್ಯಂಗಲ್ ಅಂತ ಹೇಳಿದ್ದಾರೆ. ಸೊ 90 ಡಿಗ್ರಿ. ಇಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ, ಥೀಟಾ ಕೊಟ್ಟಿದ್ದಾರೆ, ಮತ್ತು ಆಲ್ಫಾ ಆ್ಯಂಗಲ್ ಇದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC ಇದೆ. ಸೊ ಈ ಕ್ವೆಶನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಸೈನ್ ಆಲ್ಫಾ ಕೇಳಿರೋದು. ನಮಗೆ ಸೈನ್ ಆಲ್ಫಾ ಅಂದರೆ ಏನು? ವಾಟ್ಸ್ ದ ಫಾರ್ಮುಲಾ? ಆಪೋಸಿಟ್ ಸೈಡ್ ಬೈ ಹೈಪಾಟಿನಸ್ ಸೈಡ್ ಇನ್ ದ ರೈಟ್ ಆ್ಯಂಗಲ್. ಇದ್ರ ಬಗ್ಗೆ ನಾನು ಶಾರ್ಟಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ. ಸೊ ಸೈನ್ ಆಲ್ಫಾ ಅಂದರೆ ಏನು? ಇಲ್ಲಿ ಆ್ಯಂಗಲ್ ಇದೆ, ದಿಸ್ ಇಸ್ ದ 90 ಡಿಗ್ರಿ, ದಿಸ್ ಇಸ್ ಆಲ್ಫಾ. ಆಲ್ಫಾ ಆ್ಯಂಗಲ್ ಎಲ್ಲಿದೆ ಅದರಲ್ಲಿ ನಾವು ಸೈನ್ ಆಲ್ಫಾ ಅಂದರೆ ಆಲ್ಫಾಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು. ಏನಿದೆ? ಆಪೋಸಿಟ್ ಸೈಡ್ ಬೈ ಹೈಪಾಟಿನಸ್ ಸೈಡ್. ಹೈಪಾಟಿನಸ್ ಸೈಡ್ ಅಂತಂದರೆ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿರುತ್ತಲ್ಲ, ಇದನ್ನು ನಾವು ಹೈಪಾಟಿನಸ್ ಸೈಡ್ ಅಂತ ಕರಿತೀವಿ. ಹೈಪಾಟಿನಸ್ ಸೈಡ್. ದಿಸ್ ಒನ್ ಇಸ್ ಅಡ್ಜಸೆಂಟ್ ಸೈಡ್ ಫಾರ್ ಆಲ್ಫಾ. ಸೊ ವಾಟ್ ಈಸ್ ಆಪೋಸಿಟ್ ಸೈಡ್? 3 units. ಹೈಪಾಟಿನಸ್ ಬಂದು 5 units. ಸೊ ಹಿಯರ್ ಆಪೋಸಿಟ್ ಸೈಡ್ is AB, hypotenuse side is AC. So AB by AC. Here AB is 3 units, hypotenuse is 5 units, 3 by 5. Therefore sin alpha is 3 by 5. Next ಟ್ಯಾನ್ ಥೀಟಾ. ಥೀಟಾ ಕೇಳಿದ್ದಾರೆ ಇಲ್ಲಿ ಆಲ್ಫಾ ಕೇಳಿಲ್ಲ. ಸೊ ನಾವು ಆ್ಯಂಗಲ್ ಥೀಟಾ ಇದೆ ನೋಡಿ, ಇಲ್ಲಿ ಇದ್ರದ್ದು ನಾವು ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಟ್ ಟ್ಯಾನ್ ಥೀಟಾ ಈಸ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ವಾಟ್ ಈಸ್ ದ ಅಪೋಸಿಟ್ ಸೈಡ್ ಫಾರ್ ಥೀಟಾ? ಥೀಟಾ ಈಸ್ BC. ಅಪೋಸಿಟ್ ಸೈಡ್ ಆಫ್ ಥೀಟಾ ಈಸ್ BC. ಹೈಪಾಟಿನಸ್ ಇಸ್ ವಾಟ್? ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಈಸ್ ಹೈಪಾಟಿನಸ್ ಸೈಡ್. ಓಕೆ, ಉಳಿದಿದ್ದು ಅಡ್ಜಸೆಂಟ್ ಸೈಡ್. ಓಕೆ, ದಿಸ್ ಒನ್ ಇಸ್ ಅಡ್ಜಸೆಂಟ್ ಸೈಡ್ ಬರುತ್ತೆ ಇದಕ್ಕೆ. ಓಕೆ, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಇಸ್ BC, ಅಡ್ಜಸೆಂಟ್ ಸೈಡ್ ಬಂದು AB. ಸೊ BC by AB. What is BC here? 4 units. AB is 3 units. Therefore 4 by 3 is the answer. Coming to the next question, 18. Prove that 6 plus 2 is an irrational number. ನಾವು ಇಲ್ಲಿ ಇದನ್ನು 6 plus root 2 is irrational number ಅಂತ ಪ್ರೂವ್ ಮಾಡಬೇಕು. ಹಾಗಿದ್ರೆ ಏನು ಮಾಡಬೇಕು ನೋಡೋಣ. ಆನ್ಸರ್, ಲೆಟ್ ಅಸ್ ಅಸ್ಯೂಮ್ ದಟ್ 6 plus root 2 is rational number. ಅದನ್ನು rational number ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. Hence 6 plus root 2 can be written in the form of A by B. Here where A and B are co-prime, AB not equal to 0 because B equal to 0 it's infinite ಆಗಿಬಿಡುತ್ತೆ. ಸೊ ಹಾಗಾಗಿ we can't define that. So B not equal to 0. Hence 6 plus root 2 equals A by B. ಸೊ ನಾವು root 2 is equal to A by B minus 6 ಅಂತ ಬರ್ಕೋಬೋದು. ದಟ್ಸ್ ಈಕ್ವಲ್ ಟು A minus 6B, 6 is LCM by B. ದಿಸ್ ಈಕ್ವಲ್ root 2 equals A minus 6B by B ಅಂತ ಆಗುತ್ತೆ. ಸೊ ಹಿಯರ್ observe that root 2 is irrational number and A minus 6B is rational number. So our assumption is wrong. Okay, this is contradiction. Our assumption is wrong. What we assume? 6 plus root 2 is rational number. So here we proved 6 plus root 2 is irrational number. So our assumption is wrong. 6 plus root 2 is irrational number. Coming to the next question. ಇದು 18th question. R ಅಂತ ಕೇಳಿದ್ದಾರೆ. ಲಾಸ್ಟ್ ಕ್ವೆಶನ್ ಹೆಂಗೆ ಸಾಲ್ವ್ ಮಾಡಿದ್ವಿ ಅದರಲ್ಲಿ ಇದು ಆಪ್ಷನ್. ಓಕೆ, ದಿಸ್ ಇಸ್ ದ 18th one. The HCF and LCM of two positive integers are respectively 4 and 60. If one of the integers is 20, find the other integers ಅಂತ ಕೇಳಿದ್ದಾರೆ. ಸೊ ಈ ಕ್ವೆಶನ್ಸ್ ಪ್ರಕಾರ ಏನು, ಇಲ್ಲಿ 2 ಇಂಟೀಜರ್ಸ್ ಇರುತ್ತೆ. ಓಕೆ, 2 ಇಂಟೀಜರ್ಸ್ಲಿ 1 20 ಆದರೆ ಅದರ್ ಇಂಟೀಜರ್ಸ್ನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಲೆಟ್ಸ್ ಕಮ್ ಟು ಸಾಲ್ವ್. ಓಕೆ, ಟು ಫೈಂಡ್ ದ ಅದರ್ ಇಂಟೀಜರ್ when one integer and the HCF and LCM are given, we can use the relation between HCF, LCM and 2 integers. The formula is HCF into LCM equals A into B. Here A, B are 2 integers. First identify the known values. Here in the question HCF is 4 and LCM is 60. One integer is 20. Let us call it A. Okay,
that integer we call it a is 20. We use the relationship, that is HCF into LCM equals a into b. Substitute the known values. HCF is 4, LCM is 60, and a is 20. Okay, now we have to find b. So that implies b equals 4 into 60 by 20. 21s are 23s are, that's equal to 4 3s are 12. b equals 12. The another integer is 12. 12 is the answer. ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಪ್ಲೀಸ್ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಆಲ್.